ನಿನ್ ಕೈಲಿ ಏನು ಆಗಲ್ಲ ಅಂತ ಆ ಚಿದಂಬರಂ ಅಮ್ಮನ್ನ ಕಿಡ್ನಾಪ್ ಮಾಡಿದಾಗ್ಲೇ ನನಗೆ ಗೊತ್ತಾಯ್ತು. ಅದಕ್ಕೆ ಸಾಕ್ಷಿನೂ ನಾನೇ ಸೇವ್ ಮಾಡಬೇಕು ಅಂತ ನಿಂತಿದ್ದೀನಿ. ತುಂಬ ಕೊಚ್ಕೊಳ್ಬೇಡ ಅದಿ. ಅಮ್ಮನ ಸೇವ್ ಮಾಡಿದ ಮಾತ್ರಕ್ಕೆ ನೀನು ದೊಡ್ಡ ಪೋತ್ರಾಮ ಅಲ್ಲ. ಲಾಸ್ಟ್ ಟೈಮ್ ಹೇಳ್ತಿದ್ದೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಏನ ಮಾಡಕ್ಕಾಗತ್ ನಿನ್ ಕೈಲಿ? ನನ್ ಮುಂದೆ ನೀನ ಬಚ್ಚ, ನಿನಗೆದ್ರಿ ನಾನು ನನ್ನ ತಾನು ಬಿಟ್ಕೊಡಕ್ ಸಾಧ್ಯ ಇಲ್ಲ. ಸಾಕ್ಷಿ ನನಗೆ ಅಕ್ಕ, ಅವಳನ್ನ ರಂಜಿತಿಂದ ಹೇಗೆ ಸೇವ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾಕ್ಷಿ ನಿನಗೆ ಅಕ್ಕ ಆಗೋಕ್ಕಿಂತ ಮುಂಚೆ ಅವಳು ನನ್ನ ತಂಗಿ ಕಣೋ. ಅದ್ ನಿನ್ ಮೂಗಿನ ನೇರಕ್ಕೆ ಅಷ್ಟೇ. ಅವಳು ನಿಜವಾಗ್ಲೂ ನಿನ್ ತಂಗಿ ಅಲ್ವಲ್ಲ. ಅವಳ ಇವತ್ತು ನನಗೆ ಕನ್ಫರ್ಮ್ ಆಯ್ತು. ಇಷ್ಟು ದಿನ ನೀನು ನಿಮ್ಮಪ್ಪ ಇಬ್ರು ಬದಲಾಗಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲ, ನೀವಿಬ್ರು ಬದಲಾಗಿರೋ ಥರ ನಾಟಕ ಮಾಡ್ತಾ ಇದ್ದೀರಾ ಅಂತ ನನಗೆ ಈಗ ಅನಿಸ್ತಿದೆ. ನೀವಿಬ್ರು ಮುಂಚೆ ಹೇಗಿದ್ರೋ ಹಾಗೇ ಇದ್ದೀರಾ. ಇನ್ಯಾವತ್ತೂ ನೀವಿರೋ ಮನೇಲಾಗಲಿ ನೀವಿರೋ ಜಾಗಕ್ಕಾಗಲಿ ನಾನು 2 ಕಾಲು ಕೂಡ ಇಡಲ್ಲ. ನೀವಿದ್ದ ಕಡೆ ನಾನಿದ್ರೆ ಪ್ರತಿದಿನನೂ ಜಗಳ ಮಾಡಬೇಕಾಗತ್ತೆ. ಯಾವತ್ತೂ ನಿನ್ನ ಮುಖ ನೋಡೋಕೆ ನಾನು ಇಷ್ಟಪಡಲ್ಲ. ಗುಡ್ ಬಾಯ್. ಇಲ್ಲಿಗೆ ಬಂದೆ? ಆದಿತ್ಯ ಎಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ನೀನ್ ತಾನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು. ನೋಡು, ಮರ್ಯಾದೆಯಿಂದ ಅವನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಚೆಲ್ಲೋ ಆದಿತ್ಯ. ಆದಿ 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 ಎಲ್ಲಿಂದ ನಿಮ್ಗೇನಾದ್ರೂ ಗೊತ್ತಾ? ಎಲ್ಲೋ ಅರಿ ಆದಿ, ಹೇಳೋ ಎಲ್ಲಿ? ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋದ. ಎಲ್ಲಿಗೆ ಹೋದ? ನೀನೇನಾದ್ರೂ ಬೈದ್ಯಾ ಅವನ್ನ? ಹೇಳು, ಬೈದ್ಯಾ? ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ. ಕೋಪದಲ್ಲಿ ಏನೋ 2 ಮಾತಂದೆ, ಅದಕ್ಕೆ. ನಿನಗಿನ್ನೂ ಆದಿತ್ಯನ ಮೇಲೆ ಕೋಪ ಹೋಗಿಲ್ಲ ಆರ್ಯ. ಅವಕಾಶ ಸಿಕ್ಕಾಗಲ್ಲ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತೀಯ. ನೀನು ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನಿನ್ನೂ ಬದಲಾಗಿಲ್ಲ. ನಾನು ಬದಲಾಗಿರೋದಕ್ಕೆ ಅವನ್ನ ಅರೆಸ್ಟ್ ಮಾಡಿದ್ದು. ಅವನಿಗೇನು ತೊಂದರೆ ಆಗಬಾರ್ದು ಅಂತ ಹೀಗೆ ಮಾಡಿದೆ. ತಪ್ಪ? ನಾನು ಅವನ್ನ ಅರೆಸ್ಟ್ ಮಾಡದೇ ಇದ್ದಿದ್ರೆ ಜೀವನ ಪರ್ಯಂತ ಜೈಲಲ್ಲಿ ಕೊಳಿತಿದ್ದ ಅವನು. ರಂಜಿತ್ನ ಕೊಲೆ ಮಾಡಕ್ ಹೋಗಿದ್ದ ಗೊತ್ತಾ ನಿನ್ಗೆ? ಇಷ್ಟಕ್ಕೆಲ್ಲ ಕಾರಣ ನೀನು. ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅನ್ನೋ ಹಾಗೆ ನೀನ್ ಮಾಡಿದ ತಪ್ಪನ್ನ ನನ್ ಮೇಲೆ ಹಾಕ್ಬೇಡ. ನಿಜ ಹೇಳ್ತಿದ್ದೀನಿ, ನೀನ್ ಕದ್ದು ಮುಚ್ಚ ರಂಜಿತ್ನ ಮೀಟ್ ಮಾಡಿದ್ದಕ್ಕೆ ಈಗ ಈ ಪರಿಸ್ಥಿತಿ ಬಂದಿದ್ದು. ಅವನ್ನ ಮೀಟ್ ಮಾಡಿರ್ಲಿಲ್ಲ ಅಂದ್ರೆ ಯಾವ ತೊಂದರೆನೂ ಇರ್ತಿರ್ಲಿಲ್ಲ. ಹೌದು, ನಾನು ಹೋಗಿದ್ದೆ ನಿಜ, ಆದ್ರೆ ಅದಕ್ಕೆ ಅಂತ ನೀನ್ ಮಾಡಿರೋ ತಪ್ಪನ್ನ ನನ್ ಮೇಲೆ ಹೊರಿಸ್ಬೇಡ. ನಿನಗ ಆದಿತ್ಯನ ಮೇಲೆ ಹಾಗೆ ಸಾಧಿಸೋದಕ್ಕೆ ಒಂದ್ ರೀಸನ್ ಬೇಕಿತ್ತು, ಅದಕ್ಕೆ ಈ ನೆಪ ಇಟ್ಕೊಂಡು ಹೀಗ್ ಮಾಡ್ತಿದ್ಯಾ. ನೀನ್ ನಮ್ಗೆಲ್ಲ ಸುಳ್ಳು ಹೇಳಿ ಅವನ ಯಾಕೆ ಮೀಟ್ ಮಾಡಕ್ ಹೋಗಿದ್ದೆ? ಯಾಕೆ ಅಂದ್ರೆ ನಾನ್ ರಂಜಿತ್ನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ. ನೀವ್ ನನ್ನ ರಂಜಿತ್ ಪ್ರೀತಿನ ಅರ್ಥ ಮಾಡ್ಕೊಳ್ತೀರಾ, ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದೀರಾ. ಆದ್ರೆ ರಂಜಿತ್ ನಾನ್ ಸಿಗ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು. ದೇವ್ರ ದಯೆ, ಅವ್ರು ನನಗ್ ಮತ್ತೆ ವಾಪಸ್ ಸಿಕ್ಕಿದ್ರು. ರಂಜಿತ್ ಹತ್ರ ಹೇಳಕ್ ನಾಚಿಕೆ ಆಗಲ್ವ ನಿನಗೆ? ಮರ್ತಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೆ. ಪ್ರೀತಿಸ್ತವ್ರು ದೂರ ಆಗೋದು ಒಂದೇ, ಪ್ರಾಣ ಹೋಗೋದು ಒಂದೇ. ಪ್ರೀತಿಸ್ತವ್ರು ದೂರ ಆದ್ರೆ ಎಷ್ಟು ನೋವಾಗತ್ತೆ ಅಂತ ನನಗ್ ಗೊತ್ತಿದೆ.
ನಿನ್ನಿಂದ ಅನುಷ ದೂರ ಆಗಿರೋದಕ್ಕೆ ನೀನೆಷ್ಟು ನೋವು ಪಡ್ತಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ನೀನ್ ಹೇಗೆ ಅನುಷನ್ನ ಅವಳ ಪ್ರೀತಿನ ಮರೆಯಕ್ಕಾಗಲ್ವೋ ಹಾಗೆ ನಾನು ನನ್ನ ರಂಜಿತ್ನ ಮರೆಯಕ್ಕಾಗಲ್ಲ. ಇನ್ ಮುಂದೆ ಆದಿ ನಿನ್ನ ಅಣ್ಣ ಅನ್ನೋದನ್ನು ಮರ್ತು ಅವನನ್ನೇನಾದ್ರೂ ಶತ್ರು ತರ ಟ್ರೀಟ್ ಮಾಡಿದ್ರೆ ನಾನು ತುಂಬಾ ಕೆಟ್ಟೋಳಾಗ್ಬೇಕಾಗತ್ತೆ. ಆದಿ ಏನಾದ್ರೂ ಮನೆಗೆ ಬರ್ದೇ ಇರ್ಲಿ, ಆಗಿರೋದು ನಿನಗೆ. ಹಲೋ, ಚಿದಂಬರಂ ತಪ್ಪಿಸ್ಕೊಂಡ? ಯಾವ ಸಮೇತವು? ಅರೆ ಏನ್ ಸಮಯ ಗೊತ್ತು ಪರಿಚಯ ಇಲ್ಲದೆ ಮನೆ ಒಳಗೆ ನುಗ್ತಿದ್ರಿ? ಯಾರು ಸಮೇತವು? ಸಾಬ್ ನೀವು? ಎಲ್ಲ ಹೇಳ್ತೀನಿ. ಸಾಬ್ ಈ ದಿವಸ ನೀವು ಎಲ್ಲಿದ್ದೀರಿ ಸಾಬ್? ಪೊಲೀಸ್ನವರು ನಿಮಗೆ ಹುಡುಕ್ತಾ ಇದ್ದಾರೆ ಅಂತ ನಾನು ಪೇಪರ್ನಾಗೆ ಓದಿದ್ದೆ. ಆಮೇಲೆ ಯಾವುದೋ ಆಸ್ಪತ್ರೆನಾಗಿದ್ದೀರಿ ಅಂತ ಯಾರೋ ಹೇಳಿದ್ರು. ಅಲ್ಲಿಗೆ ಬಂದು ನೋಡಬೇಕು ಅಂತಿದ್ದೆ ಸಾಬ್. ಆದರೆ ಯಾವ ಆಸ್ಪತ್ರೆ ಅಂತ ನನಗೆ ಗೊತ್ತಾಗಲಿಲ್ಲ ಸಾಬ್. ನಜೀರ್ ಭಾಯ್, ನೀವು ಬರದೇ ಇರೋದೇ ಒಳ್ಳೇದಾಯಿತು. ನೀವು ಬಂದಿದ್ರೆ ನಾನು ಅವ್ರ ಕಣ್ಣು ತಪ್ಪಿಸಿ ಇಲ್ಲಿ ಬಂದು ಬಚ್ಚಿಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸಾಬ್ ನನಗೆ ಗೊತ್ತಿಲ್ಲದೆ ಕೇಳ್ತೀನಿ ಸಾಬ್, ನೀವು ಆರ್ತಿ ಅವ್ರಿಗೆ ಯಾಕೆ ಕಿಡ್ನಾಪ್ ಮಾಡಿದ್ರಿ ಸಾಬ್? ನಾನೇನು ಬೇಕು ಅಂತ ಕಿಡ್ನಾಪ್ ಮಾಡಿಲ್ಲ ನಜೀರ್ ಭಾಯ್. ಆ ಸೂರ್ಯನೇ ನನ್ನನ್ನು ಪ್ರವೋಕ್ ಮಾಡಿ ಅವ್ರನ್ನ ಕಿಡ್ನಾಪ್ ಮಾಡೋ ಹಾಗೆ ಮಾಡ್ದ. ನನ್ನನ್ನು ನಾನು ಕಾಪಾಡ್ಕೊಳ್ಳೋದಕ್ಕೆ ಅವ್ರನ್ನ ಕಿಡ್ನಾಪ್ ಮಾಡೋದು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ. ಅವ್ರ ಉದ್ದೇಶ ನಿಮಗೆ ಗೊತ್ತಿರಲಿಲ್ವಾ ಸಾಬ್? ಅವ್ರದ್ದು ಕುತಂತ್ರಕ್ಕೆ ನೀವು ಯಾಕೆ ಬಲಿಯಾಗಕ್ಕೆ ಹೋದ್ರಿ ಸಾಬ್? ಆರ್ತಿ ಅವ್ರಿಗೆ ಕಿಡ್ನಾಪ್ ಮಾಡ್ದಾನೆ ನೀವು ಬೇರೆ ದಾರಿನಾಗೆ ತಪ್ಪಿಸ್ಕೋಬೋದಾಗಿತ್ತಲ್ಲ ಸಾಬ್. ಪಾಪ ಆರ್ತಿ ಅಮ್ಮ ಅವ್ರಿಗೆ ಕಿಡ್ನಾಪ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ರಿ ಸಾಬ್. ಆ ಅಮ್ಮ ಏನು ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಕಿಡ್ನಾಪ್ ಮಾಡಿದ್ರಿ ಸಾಬ್? ಏನ್ ನಜೀರ್ ಭಾಯ್, ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ತಪ್ಪು ತಿಳಿಬೇಡಿ ಸಾಬ್, ನಾನು ಸೂರ್ಯ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ. ಆದರೆ ಆರ್ತಿ ಅಮ್ಮ ಅವರು ತುಂಬ ಒಳ್ಳೆಯವರಲ್ಲ ಸಾಬ್. ಏನು ಮಾಡೋದು, ಈಗಿನ ಪ್ರಪಂಚನೇ ಆಗಿದೆ. ಒಳ್ಳೆಯವ್ರಿಗೆ ಕಷ್ಟ ಕೊಟ್ರೇನೆ ಕೆಟ್ಟವ್ರಿಗೆ ಬುದ್ಧಿ ಬರೋದು. ಈಗ ನೋಡಿ, ನಾನೇನು ತಪ್ಪು ಮಾಡದೇ ಇದ್ರು ನಾನು ತಪ್ಪು ಮಾಡೋ ಹಾಗೆ ಮಾಡಿ ನನ್ನ ಮೇಲೆ ಕೇಸ್ ಹಾಕಿ ಅಪ್ಪ ಮಗ ಇಬ್ರು ನನ್ನನ್ನು ಮುಗಿಸೋದಕ್ಕೆ ನೋಡ್ತಾ ಇದ್ದಾರೆ. ಅವರಿಬ್ರು ಸಾಲದು ಅಂತ ಈಗ ಆ ಆದಿತ್ಯನು ನನ್ನ ಮೇಲೆ ಸೀಟ್ ತಿರ್ಸ್ಕೊಳ್ಳೋದಕ್ಕೆ ಜಿದ್ದು ಸಾಧಿಸ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ಈಗ ಕತ್ರಿ ಮಧ್ಯೆ ಸಿಕ್ಕಾಕೊಂಡ್ರೆ ಅಡಿಕೆ ಥರ ಆಗಿ ಹೋಗಿದೆ. ಮತ್ತೆ ಈಗ ಮುಂದೆ ಏನು ಮಾಡ್ಬೇಕಂತ ಇದ್ದೀರಿ ಸಾಬ್? ಸದ್ಯಕ್ಕೀಗ ಆ ಪಾಂಡವರು ವನವಾಸ ಮಾಡಿದ ಹಾಗೆ ವನವಾಸವೇ ಗತಿ. ನನಗೆ ಬೇಲ್ ಸಿಗೋವರೆಗೂ ನಿನ್ನ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡು ನಜೀರ್ ಭಾಯ್. ಬೇಲ್ ಸಿಕ್ಕ ಮೇಲೆ ನಮ್ಮ ದಾರಿ ನಾನು ನೋಡ್ಕೋತೀನಿ. ಸಾಬ್ ಏನು ಹೇಳ್ತಾ ಇದ್ದೀರಿ ಸಾಬ್? ನೀವು ಇಲ್ಲಿರೋದು ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಿಮ್ದು ಜೊತೆ ಸೇರಿ ನನಗೂ ಜೈಲ್ಗೆ ಹಾಕ್ಬಿಡ್ತಾರೆ ಸಾಬ್. ಸಾಬ್ ಈ ಬಡಪಾಯಿ ಮನೆಗೆ ಯಾಕೆ ಬರಕ್ಕೆ ಹೋದಿರಿ ಸಾಬ್? ಅಯ್ಯೋ, ಹಾಗೆ ಹೇಳೋಕೆ ಹೋಗ್ಬಿಡ ನಜೀರ್, ನಾನು ಏನೂ ತಪ್ಪು ಮಾಡಿಲ್ಲ. ಈಗ ನಾಳೆ ನೀನು ಮಾಡಿದಿರೋ ತಪ್ಪಿಗೆ ಪೊಲೀಸ್ನವರು ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ನಿನಗೂ ಒಂದು ಆಶ್ರಯ ಬೇಕು ಅಂತ ಅನ್ಸಲ್ವಾ? ಹಂಗಲ್ಲ ಸಾಬ್, ನೀವು ದುಡ್ಡು ಇರೋರು, ಯಾವ್ದಾದ್ರು ಹೋಟೆಲ್ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಊರಿಗೆ ಹೋಗ್ಬೋದಲ್ಲ ಸಾಬ್? ಅಯ್ಯೋ, ಇಂಥ ಸಮಯದಲ್ಲಿ ನಾನು ಬೇರೆ ಊರಿಗೆ ಹೋದರೆ ಜಾಮೀನು ತಗೊಳ್ಳೋದಕ್ಕೆ ಕಷ್ಟ ಆಗತ್ತೆ ನಜೀರ್ ಭಾಯ್. ಅದು ಅಲ್ಲದೆ ಪೊಲೀಸ್ನವರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್ಸು, ನನ್ನ ಫ್ರೆಂಡ್ಸ್ ಮನೆ, ಹೋಟೆಲು, ನನ್ನ ಮನೆ ಎಲ್ಲ ಆ ಕಡೆ ಹುಡುಕ್ತಾ ಇರ್ತಾರೆ. ನನಗೀಗ ಸೇಫೆಸ್ಟ್ ಜಾಗ ಅಂದರೆ ನಿನ್ನ ಮನೆ ಒಂದೇ ನಜೀರ್ ಭಾಯ್. ನಾನು ಈ ಮನೇಲಿ ಇರ್ತೀನಿ ಅಂತ ಗೆಸ್ ಮಾಡೋದಕ್ಕೂ ಪೊಲೀಸ್ ಕೈಲಿ ಸಾಧ್ಯ ಇಲ್ಲ ನಜೀರ್ ಭಾಯ್. ನನಗೆ ಬೇಲ್ ಸಿಗೋವರೆಗೂ ದಯವಿಟ್ಟು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಭಾಯ್. ಸಾಬ್ ನಿಮಗೆ ಆಶಯ ಕೊಡೋಕ್ಕೆ ನಂದು ಏನೂ ಇಲ್ಲ ಸಾಬ್. ನೀವು ಇಲ್ಲಿರೋದು ನಿರೋಷಗೆ ಗೊತ್ತಾದರೆ ಅವಳು ಸುಮ್ಮನೆ ಇರ್ತಾಳ, ದೊಡ್ಡ ಗಲಾಟೆ ಮಾಡ್ತಾಳೆ ಅಂತ ನನಗೆ ಗಾಬರಿ ಆಗ್ತಾ ಇದೆ. ಅದೇ ನಿರೋಷಗೆ ಮೊದಲೇ ನಿಮ್ಮ ಮೇಲೆ ಕೋಪ ಇದೆ ಸಾಬ್. ನೀವು ಇಲ್ಲಿರೋ ವಿಷಯ ಅವಳು ಆದಿತ್ಯಗೆ ಹೇಳಿದರೆ
ಮತ್ತೆ ನಿಮಗೆ ಕಷ್ಟದಲ್ಲಿ ಸಿಕ್ಕಾಕೊಳ್ತೀರಲ್ಲ ಸಾಬ್. ನಾನಿಲ್ಲಿರೋ ವಿಷಯ ಅವಳಿಗೆ ಗೊತ್ತಾಗೋದು ಬೇಡ ನಜೀರ್ ಭಾಯ್. ಸಾಬ್, ಒಂದೇ ಮನೆಗೆ ಎಲ್ಲ ಇದ್ದರೆ ಅವಳಿಗೆ ಗೊತ್ತಾಗದೇ ಇರೋದು ಹೇಗೆ ಸಾಧ್ಯ ಸಾಬ್? ನೀವೇನು ಚಿಂತೆ ಮಾಡಬೇಡಿ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ಕೋತೀನಿ. ನೋಡಿ, ನಾನು ಹೇಳಿದಾಗೆ ನೀವು ಕೇಳಿದ್ರೆ ಸಾಕು ನಜೀರ್ ಭಾಯ್. ಆಯ್ತು ಸಾಬ್, ಏನೋ ದೇವ್ರು ನಿಮಗೆ ಒಳ್ಳೆ ದಾರಿ ತೋರಿಸಿದ್ರೆ ಅಷ್ಟೇ ಸಾಕು. ಹೊಟ್ಟೆ ತುಂಬ ಹಸ್ತಾ ಇದೆ, ಏನಾದರೂ ತಿನ್ನೋದಕ್ಕಿದೆಯಾ? ಸಾಬ್, ಈಗ ತಂದೆ ತಗೊಂಡ ಏನೇ ಸಾಕ್ಷಿ, ಯಾವ ಕಡೆ? ಆದಿ ಸಿಕ್ಕಿದ್ಮೇಲೆ. ಆ ದಿನ ಇಲ್ವಲ್ಲ, ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ಏನಾದರೂ ಪ್ರಾಬ್ಲಮ್ಮಾ? ಅದು ಆದಿ ಎಲ್ಲ ಹೋಗಿದ್ದಾನೆ ಗೊತ್ತಿಲ್ಲ ಕಣೆ. ಅಂದ್ರೆ ಆರ್ಯ ಮಾಡಿದ ಕೆಲ್ಸಕ್ಕೆ ಆದಿ ಮುನ್ನಿಸ್ಕೊಂಡು ಮನೆಗೆ ಬರಲ್ಲ ಅಂತ ಹೋಗಿದ್ದಾನೆ. ಎಲ್ಲ ಹೋಗಿದ್ದಾನೆ ಅಂತನೂ ಗೊತ್ತಿಲ್ಲ ಕಣೆ. ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಫೋನ್ ಮಾಡಿದ್ಯಾ? ಸ್ವಿಚ್ ಆಫ್ ಬರ್ತಿದೆ. ಶೋಭವನ್ ಮನೇಲಿ ನೋಡ್ಬೇಕಿತ್ತು. ಹೋಗಿದ್ದೆ, ಅಲ್ಲೂ ಇಲ್ಲ. ಅವನ್ ಫ್ರೆಂಡ್ಸ್ ಅಡ್ಡ? ಅವನ ಫ್ರೆಂಡ್ಸ್ ಕೂಡ ಬಂದಿಲ್ಲ ಅಂತ ಹೇಳಿದ್ರು ಕಡೆ. ನಿನ್ ಕೈಗೂ ಅವನ್ ಸಿಕ್ಕಿಲ್ಲ. ಎಲ್ಲ ಹೋದ್ನೋ ಏನೋ. ಮೊದ್ಲೇ ಅವನು ಕೋಪ ಜಾಸ್ತಿ, ತಾನು ಹೇಳ್ದಾಗೆ ನಡ್ಕೋಬೇಕು ಅನ್ನೋ ಹಠ ಬೇರೆ. ಎಲ್ಲಿಗೆ ಹೋಗಿರ್ಬೋದು? ಎಷ್ಟೋ ವರ್ಷ ಆದ್ಮೇಲೆ ಎಲ್ರು ಒಂದಾಗಿ ಸೇರಿದೀವಿ. ಅದ್ಯಾರು ಕಂಡಿತ್ತೋ ಏನೋ, ಮತ್ತೆ ಒಬ್ರೊಬ್ರು ಒಂದೊಂದು ದಾರಿ ಆಗಿದ್ದೀವಿ. ಆದಿಗೇನು ಆಗಿರಲ್ಲ ಅಲ್ವಾ? ನೋಡು ಸಾಕ್ಷಿ, ಆದಿ ಧೈರ್ಯವಂತ ಕಣೆ. ಅವನ ಮನ್ಸಿಗೆ ಸ್ವಲ್ಪ ಬೇಜಾರಾಗಿರ್ಬೋದು ಅಷ್ಟೇ. ಆದರೆ ಮನೆಯವ್ರಂದ್ರೆ ಅವನಿಗೆ ಪ್ರಾಣ. ನಿಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಅವನ ಕೈಲಿಂದನೂ ಆಗಲ್ಲ ಕಣೆ. ಬರ್ತಾನೆ ಅಂತ್ಯಾ? ನೀನು ಧೈರ್ಯವಾಗಿ ಮನೆಗೆ ಹೋಗು ಸಾಕ್ಷಿ. ಅವ್ನು ಸಂಜೆ ಆದರೂ ಮನೆಗೆ ಬಂದಿಲ್ಲ ಅಂದರೆ ನನಗೆ ಫೋನ್ ಮಾಡೇ ಮಾಡ್ತಾನೆ. ಅವ್ನಿಗೆ ಅವಾಗ ನಾನೇ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಬರ್ತೀನಿ, ಸರಿನಾ? ಆದ್ರೂ ನಿರೋಷ, ಸಾಕ್ಷಿ ಬಾ, ನೀನು ಹೋಗು ಅಂತ ಹೇಳಿದ್ನಲ್ಲ. ಡೋಂಟ್ ವರಿ, ಆದಿತ್ಯ ಎಲ್ಲೇ ಇದ್ರು ಅವನನ್ನ ನಾನು ಹುಡ್ಕೊಂಡ್ಬರ್ತೀನಿ. ಹೋಗು, ನಾನು ನಿಜವಾಗ್ಲೂ ಹುಡ್ಕೊಂಡ್ಬರ್ತೀನಿ, ನೀನು ಹೊರಡು. ಹುಷಾರು. ಅವನು ಕೋತಿ ತರ ಆಡ್ತಿಲ್ಲ, ಬುದ್ಧಿಲ್ವಾ ನಿಂಗೆ? ಇದೆ ಕೋತಿ ಬುದ್ಧಿ. ಬಾಯ್ ಫ್ರೆಂಡ್ ಅಂತವನೆ, ನಾನೇನ್ ಮಾಡ್ಲಿ? ಕೆರೆ ಬಿದ್ದು ಸಾಯಿ. ಯಾವ ಕೆರೆ? ಕೆಂಪ ಬುದ್ಧಿ ಕೆರೆಗೆ. ಅಲ್ಲೆಲ್ಲ ಫ್ಲಾಟ್ಸ್ ಕಟ್ಬಿಟ್ಟಿದ್ರಲ್ಲ, ಏನ್ ಮಾಡೋದು? ತಲೆ ತಿನ್ಬೇಡ, ಹೋಗೆ. ಅಲ್ಲ ಅದಿ, ಮನೆಯವ್ರ ಮೇಲೆ ಮುನ್ಸ್ಕೊಂಡಿದ್ಯಾ ಅಂತ ನನ್ ಮೇಲೆ ಮುನ್ಸ್ಕೊಂಡಿದ್ಯಲ್ಲ ನೀನು. ನಾನ್ ನಿನ್ ಮೇಲೆ ಯಾಕೆ ಮುನ್ಸ್ಕೊಂಡೆ? ಮತ್ತೆ ನಾನ್ ಮಾತಾಡ್ತಿದ್ರು ಯಾಕೆ ಮಾತಾಡ್ತಿಲ್ಲ? ಏನೋ ಟೆನ್ಷನ್ ಕಣೆ. ಸಾಕ್ಷಿ ನೀನ್ ಕಾಣಿಸ್ತಿಲ್ಲ ಅಂತ ಎಷ್ಟು ಭಯ ಪಡ್ಕೊಂಡಿದ್ದಾಳೆ ಗೊತ್ತಾ? ಅದ್ ಸರಿ, ನೀನ್ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಯಾಕೆ ಬಂದೆ? ಮತ್ತೆ ಇನ್ನೇನ್ ಮಾಡ್ಬೇಕಾಯ್ತು? ಅವ್ರ ಅಂದಾಗೆಲ್ಲ ಅನ್ಸ್ಕೊಂಡು ಅಲ್ಲೇ ಇರ್ಬೇಕಾಗಿತ್ತಾ? ಅಂತ ಅನಿವಾರ್ಯ ನನಗೇನಿಲ್ಲ. ಅವ್ರ ಆಶ್ರಯ ಇಲ್ದ ನಾನು ಬದುಕ್ತೀನಿ. ಅದ್ ನಂಗೂ ಗೊತ್ತು ಕಣೋ, ಆದ್ರೆ ಅದು ನಿನ್ನ ಮನೆ. ಸಾಕ್ಷಿ ನಿನ್ನ ಹುಡುಕ್ತಾ ಪರದಾಡ್ತಾ ಇದ್ದಾಳೆ ಗೊತ್ತಾ? ಬಾ ಅದಿ, ನಿಮ್ ಮನೆಗೆ ಹೋಗೋಣ. ಅದು ಮಾತ್ರ ಸಾಧ್ಯ ಇಲ್ಲ ನಿರೋಷ. ಎಷ್ಟೇ ಆದ್ರೂ ಒಡೆದ ಮನ್ಸುಗಳು ಮತ್ತೆ ಹೊಂದ್ಕೊಡಕ್ ಸಾಧ್ಯನೇ ಇಲ್ಲ. ಅವ್ರ ಮನೇಲಿ ಎಲ್ಲ ಬದಲಾಗಿದ್ರೆ ಅಂತ ತುಂಬಾ ಖುಷಿಯಾಗಿದ್ದೆ. ಅವ್ರ ಮನ್ಸಲ್ಲೇ ನಾನು ಅವ್ರ ಮನೆಯವರಲ್ಲ ಅಂತ ಅನ್ಕೊಂಡ್ಮೇಲೆ ಅವ್ರ ಮನೆಗೆ ಹೋಗಿ ಏನ್ ಪ್ರಶ್ನೆ ಹೇಳು?
ಹಾಗನ್ಬೇಡ ಆದಿ. ಸಾಕ್ಷಿ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಗೊತ್ತಾ. ನೀನು ಕಾಣಿಸ್ತಿಲ್ಲ ಅನ್ಕೊಂಡು ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಕಣೋ. ಪ್ಲೀಸ್ ಕಣೋ, ಅವಳಿಗೋಸ್ಕರನಾದ್ರೂ ಮನೆಗೆ ಹೋಗೋಣ ಬಾರೋ. ಅವಳೊಬ್ಳೆ ಕಣೆ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರೋದು. ಅವಳು ಬಿಟ್ಟರೆ ಆ ಮನೇಲಿ ಇನ್ನು ಯಾರಿಗೂ ಆ ಮನೇಲಿರೋದೇ ಇಷ್ಟ ಇಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ ಆದಿ. ಸೂರ್ಯ ಅವರು ನಿನ್ನನ್ನು ತುಂಬ ಪ್ರೀತಿಸ್ತಾರೆ ಗೊತ್ತಾ. ಪ್ರೀತಿ ಆ ಪದದ ಅರ್ಥನೂ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಪ್ರೀತಿ ಅನ್ನೋದು ಅಮಾವಾಸ್ಯೆ ಕತ್ಲಿ ಚಂದ್ರನ್ ಬೆಳಕಿಂತರ. ಎಷ್ಟೇ ಪ್ರೀತಿ ಇದೆ ಅನ್ಕೊಂಡ್ರು ಅದು ನೀರಿನ ಮೇಲಿರೋ ಗುಳ್ಳೆ ಅಷ್ಟೇ ಆಯಸ್ಸು. ಅದು ಶಾಶ್ವತವಾಗಿ ಸಿಗಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಆದಿ, ನನ್ನ ಮಾತು ಕೇಳು. ನೀನ್ ಎಷ್ಟೇ ಕನ್ವಿನ್ಸ್ ಮಾಡು, ಇನ್ ಸ್ವಲ್ಪ ದಿನ ಮನೆ ಕಡೆ ತಲೆ ಹಾಕಲ್ಲ ಕಣೆ ನಾನು. ಮತ್ತಿನ್ನೆಲ್ಲಿಗೆ ಹೋಗ್ತೀಯೋ? ದೇಶದಲ್ಲಿ ಎಷ್ಟೋ ಜನಕ್ಕೆ ನೆಲೆನೇ ಇಲ್ಲ, ಆದ್ರೂ ಅವರೆಲ್ಲ ಬದುಕ್ತಿಲ್ವಾ? ಹಾಗೆ ನನಗೂ ಎಲ್ಲೋ ಒಂದ್ ಕಡೆ ನೆಲೆ ಸಿಗುತ್ತೆ. ಅಲ್ಲಿವರೆಗೂ ಯಾವುದೋ ಫುಟ್ಪಾತಲ್ಲಿ ಇರ್ತೀನಿ. ನಾನಿರೋವರೆಗೂ ನೀನು ಫುಟ್ಪಾತಲ್ಲಿ ಯಾಕೋ ಇರಬೇಕು? ಬಾ, ನಮ್ಮ ಮನೆಗೆ ಹೋಗೋಣ. ಬಾರೋ, ನಮ್ಮ ಮನೆಗೆ ಬರೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಹಾಗೇನಿಲ್ಲ ಕಣೆ, ಆದ್ರೆ ನಿಮ್ಮ ಚಾಚಾ ಅವ್ರೇನು ಅನ್ನಲ್ಲ ಕಣೋ. ಬಾ. ನೀನ್ ಯಾಕೆ ಬಂದೆ ಇಲ್ಲಿಗೆ? ದಯವಿಟ್ಟು ನಮ್ಮ ಪಾಡಿಗೆ ನಾವಿರೋದಕ್ಕೆ ಬಿಡಿ. ನಿಮ್ಮನ್ನೇ ಸರ್ಚ್ ಮಾಡಬೇಕು. ಸರ್ಚ್ ವಾರೆಂಟ್ ಜೊತೆ ಬಂದಿದ್ದೀನಿ. ನಾವೇನ್ ತಪ್ಪು ಮಾಡಿದೀವಿ? ನಮ್ಮನೆ ಯಾಕೆ ಸರ್ಚ್ ಮಾಡಬೇಕು? ನೀವೇನು ತಪ್ಪು ಮಾಡಲಿಲ್ಲ. ಅರೆ ನಿಮ್ಮ ಕಿಡ್ನಾಪರ್ ಹಸ್ಬೆಂಡ್ ಇದಾನಲ್ಲ, ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗಿದ್ದಾನೆ. ಇಷ್ಟು ದಿನ ಕೋಮಲ್ಲಿರೋ ಥರ ನಾಟಕ ಮಾಡಿ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆರ್ಚಿದ್ದಾನೆ. ಅವನು ಇದೇ ಮನೇಲಿ ಇರಬೇಕು ಅಂತ ನಮ್ಗೆ ಡೌಟ್ ಇದೆ. ಅದಕ್ಕೆ ಸರ್ಚ್ ಮಾಡಕ್ಕೆ ಬಂದಿದ್ದೀವಿ. ಪ್ಲೀಸ್ ಕೋಆಪ್ರೇಟ್ ಮಾಡಿ. ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಒದ್ದು ಒಳಗಾಗ್ತೀನಿ. ಡಿಪಾರ್ಟ್ಮೆಂಟಿಗೆ ಬೇಕಾಗಿರೋ ಆರೋಪಿಗೆ ರಕ್ಷಣೆ ಕೊಡ್ತೀರಾ ಅಂತ ಕೇಸ್ ಹಾಕಿ ಜೈಲಲ್ಲಿ ಕೊಳೆಯಾಗಿ ಮಾಡ್ತೀನಿ. ಹೌದೌದು, ಅದನ್ನ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ನಿಮಗೆ? ಪ್ರತಿ ಸಲ ಆರೋಪಿಗಳನ್ನ ರಕ್ಷಣೆ ಮಾಡೋಕ್ಕಾಗದೆ ಅವ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಟು ಆಮೇಲೆ ಅವ್ರನ್ನ ಹಿಡಿಯೋ ನೆಪದಲ್ಲಿ ನಮ್ಮಂಥ ಅಮಾಯಕರಿಗೆ ಹಿಂಸೆ ಕೊಡ್ತೀರಾ. ಅತ್ತಾನೆ ನಿಮ್ಮ ಡ್ಯೂಟಿ. ನೀವು ನಿಮ್ಮ ಕೆಲಸ ಸರಿಯಾಗಿ ಮಾಡಿದ್ದಿದ್ರೆ ಚಿದಂಬರಂ ಯಾಕ್ರಿ ತಪ್ಪಿಸ್ಕೊತಿದ್ರು? ಚೆನ್ನಾಗೇ ನಾಟಕ ಆಡ್ತೀರ ಅಪ್ಪ ಮಗ. ಒಬ್ಬ ಪ್ರೀತಿ ಹೆಸರು ಮೋಸ ಮಾಡಿದ್ರೆ ಇನ್ನೊಬ್ಬ ಹೇಳಿ ಥರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾನೆ. ನಾಲ್ಗೆ ಉದ್ದ ಇದೆ ಅಂತ ಚಾಚಬೇಡ. ನಿಮ್ಮಂಥ ಅಯೋಗ್ಯರಿಗೆ ಏನು ಗೊತ್ತಾಗುತ್ತೆ ನಮ್ಮಂಥ ಯೋಗ್ಯರ ಬೆಲೆ? ಅದೇನೋ ಹೇಳ್ತಾರಲ್ಲ, ಕಾಮಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿ ಅಂತ. ಹಾಗೆ ನಿಮಗೆ ಯಾರನ್ನು ನೋಡಿದ್ರು ಕಳ್ಳರ ಥರನೇ ಕಾಣ್ತಾರೆ. ಮಾತು ಸಾಕು. ನಾನೀಗ ಜಗಳ ಆಡೋಕ್ಕಲ್ಲ ಬಂದಿದ್ದು. ನನಗೀಗ ಪರ್ಸನಲ್ ಜಿದ್ಕಿಂತ ನನ್ನ ಡ್ಯೂಟಿನೇ ಮುಖ್ಯ. ಸರ್ಚ್ ಮಾಡೋಕೆ ಅವಕಾಶ ಮಾಡಿಕೊಡು. ಆಗಲ್ಲ ರೀ. ರಂಜಿತ್, ನೀನೊಂದು ನಿಮಿಷ ಸುಮ್ಮನೆ ಇರು. ನೀವು ಸರ್ಚ್ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ಅವರು ನಮ್ಮ ಮನೇಲಿ ಇಲ್ಲ. ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಧಾರಾಳವಾಗಿ ಸರ್ಚ್ ಮಾಡ್ಬೋದು. ಬಿಸಿ ರೂಮ್ ಚೆಕ್ ಮಾಡಿ. ನೋಡಿದ್ದೇನಪ್ಪ ಆರ್ಯ, ಹಾಗೆಲ್ಲ ಸುಳ್ಳು ಹೇಳೋ ಅಭ್ಯಾಸ ನಮಗಿಲ್ಲ. ಈಗಲಾದರೂ ನಿನ್ನ ಡೌಟ್ ಕ್ಲಿಯರ್ ಆಯಿತು ತಾನೆ? ನೀವು ನಿಜ ಹೇಳ್ತಿರೋ ಸುಳ್ಳು ಹೇಳ್ತಿರೋ ಅದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಡ್ಯೂಟಿ ಮಾಡೋದಷ್ಟೇ ಮುಖ್ಯ. ಒಂದು ವೇಳೆ ಚಿದಂಬರಂ ಇಲ್ಲಿಗೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡಿ.
ಇಲ್ಲಾಂದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಇನ್ಫಾರ್ಮ್ ಮಾಡೋಕ್ಕಾಗಲ್ಲ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ನಿನ್ನ ಈ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ಳೋಕ್ಕೆ ನಾನು ನೀನು ಸಾಕಿರೋ ನಾಯಿ ಅಲ್ಲ, ರಂಜಿತ್. ಇನ್ನು ಮುಂದೆ ನನ್ನ ಹೆಸರು ಕೇಳಿದ್ರೆ ಕನಸಲ್ಲೂ ಬೆಚ್ಚಿ ಬಿಡಬೇಕು. ಹಾಗೆ ಮಾಡ್ತೀನಿ, ನೋಡ್ತಿರೋ. ನೀನು ಯಾಕೆ ಇಷ್ಟೊಂದು ಎಗರಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಾಕ್ಷಿನ ನಮ್ಮನೆಯಿಂದ ಹಾರಿಸ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತೀನ, ಸಾಕ್ಷಿನ ಮರ್ತು ಬಿಡು. ಇಲ್ಲಾಂದರೆ ಅದು ಸುಳ್ಳು ಕೇಸಲ್ಲಿ ಎನ್ಕೌಂಟ್ರ್ ಮಾಡಿ ನಿನ್ನ ಎತ್ತು ಬಿಡ್ತೀನಿ. ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ? ನಿನ್ನ ತುಪಾಕಿ ತೂತಲು ಬರೋ ಬುಲೆಟ್ಗೆ ಬಗ್ಗೋನಲ್ಲ ನಾನು. ಅದೇನು ಮಾಡ್ತೀಯೋ ಮಾಡ್ಕೊಳ್ಳೋ. ನಿನ್ನ ಕಣ್ಣು ಮುಂದೆನೇ ನಿನ್ನ ಅಕ್ಕನ್ನ ಮದುವೆ ಆಗಿ ತೋರಿಸ್ತೀನಿ. ನಿನಗೆ ತಾಕತ್ತಿದ್ರೆ ತಡಿ, ನೋಡ್ತೀನಿ. ಅದು ನಾನು ಬದುಕಿರೋರ್ಗೂ ಸಾಧ್ಯ ಇಲ್ಲ. ಒಂದು ವೇಳೆ ನೀನು ಸಾಕ್ಷಿನ ಮದುವೆ ಆದರೆ ಅದೇ ದಿನ ನೀನು ಮಾಡೋಣ. ಬಿ ಕೇರ್ಫುಲ್.